ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನಿರ್ದೇಶನವನ್ನು ಕೊಟ್ಟಿದೆ. ಇದರ ವಿರುದ್ಧ ಕರ್ನಾಟಕದಲ್ಲಿ ಸದ್ಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇದರ ಮಧ್ಯೆ ಇವತ್ತು ಪ್ರಮುಖ ಮೀಟಿಂಗು ಕೂಡ ನಡೆಯುತ್ತೆ. ರಾಜ್ಯದಲ್ಲಿ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಇವತ್ತು CWMA ಮೀಟಿಂಗ್ ನಡೆಯುತ್ತೆ, ಪ್ರಾಧಿಕಾರದ ಮೀಟಿಂಗ್ ನಡೆಯುತ್ತೆ ದೆಹಲಿಯಲ್ಲಿ ಮಧ್ಯಾಹ್ನ 2:30ಕ್ಕೆ. ಟೆಕ್ನಿಕಲ್ ಕಮಿಟಿ CWRC, ಇಂಪ್ಲಿಮೆಂಟೇಷನ್ನ ಜವಾಬ್ದಾರಿ CWMA ಪ್ರಾಧಿಕಾರದ ಸಭೆ ಇವತ್ತು ನಡೆಯುತ್ತೆ. ಸಮಿತಿ ಕೊಟ್ಟಿರುವಂತ ಶಿಫಾರಸನ್ನ ಕರ್ನಾಟಕ ಪ್ರಶ್ನಿಸಿದೆ ಪ್ರಾಧಿಕಾರದಲ್ಲಿ. ಕರ್ನಾಟಕ ಸರ್ಕಾರ ಮಾಡಿರುವಂತ ಅಪೀಲ್ ಏನಿದೆ ಅದರ ಬಗ್ಗೆ ಇವತ್ತು ಚರ್ಚೆಯಾಗುತ್ತೆ. ಪ್ರಾಧಿಕಾರದಲ್ಲಿ ಚರ್ಚೆಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. CWRC ಕೊಟ್ಟಿರುವಂತ ನಿರ್ದೇಶನವನ್ನ ಪ್ರಾಧಿಕಾರವೂ ಕೂಡ ಒಪ್ಪಿದರೆ ಕರ್ನಾಟಕದ ಮುಂದೆ ಆಯ್ಕೆ ಅಂತಿರೋದು ಸುಪ್ರೀಂ ಕೋರ್ಟ್ ಮಾತ್ರ. CWRC ಟೆಕ್ನಿಕಲ್ ಕಮಿಟಿಯ ಸಭೆ ಮೊನ್ನೆ ಏನಾಯಿತು, ಆ ಸಭೆಯ ನಂತರ ನಿನ್ನೆಯಿಂದ ಮುಂದಿನ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನು ಹರಿಸಿ, ಕ್ಯೂಸೆಕ್ ಫ್ಲೋವನ್ನು ಕಾಯ್ದುಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. 4.5 TMC ಯಷ್ಟು ನೀರನ್ನು 15 ದಿನಗಳ ಕಾಲ ಬಿಡುಗಡೆ ಮಾಡಿ. 4.5 TMC ನೀರು ಅಂದರೆ 3,500 ಕ್ಯೂಸೆಕ್ ಪರ್ ಸೆಕೆಂಡ್ ನೀರು ಹರಿಸಿದ್ರೆ 4.5 TMC ಎಷ್ಟಾಗತ್ತೆ. ಸೊ ಇಷ್ಟು ನೀರನ್ನು ಹರಿಸುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ. ಇದು ಕರ್ನಾಟಕದ ಕಳವಳ. CWRC ಯಾವ ರೀತಿ ಕೌಂಟ್ ಮಾಡಿದೆ ಅಂತಂದ್ರೆ ಕರ್ನಾಟಕದ ಜಲಾಶಯಗಳಿಗಿರುವಂಥ ಒಳಹರಿವನ್ನು ಪರಿಗಣಿಸಿ. ಆದರೆ 15 ದಿನ ಇದೇ ರೀತಿ ಒಳಹರಿವು ಇರುತ್ತಾ ಅನ್ನುವಂಥ ಗ್ಯಾರಂಟಿ ಇಲ್ಲ. ಒಳಹರಿವಿನ ಪ್ರಮಾಣ ಕಡಿಮೆಯಾಗುತ್ತೆ, ಆದರೆ ನಾವು ಹರಿಸಬೇಕಾದಂಥ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಅಂದರೆ ಅದನ್ನು ಹರಿಸಲೇಬೇಕು ನಾವು 15 ದಿನಗಳ ಕಾಲ. ಜಲತಜ್ಞರು ಹೇಳ್ತಾರೆ 4.5 TMC ಅಷ್ಟೇ ಅಲ್ಲ, ನೀವು KRS ಇಂದ ನೀರು ಹರಿಸುವಾಗ 6 TMC ಅಷ್ಟು ನೀರು ಹರಿಸಬೇಕಾಗತ್ತೆ. ಸೊ ನಮಗೆ ಮೈನಸ್ ಆಗೋದು 6 TMC. ಮಳೆ ಆಗ್ತಾ ಇಲ್ಲ, ನೀರು ಬರುತ್ತೆ ಅನ್ನುವಂಥ ಖಚಿತತೆ ಇಲ್ಲ. ಸೊ ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಇವತ್ತು ಪ್ರಾಧಿಕಾರದ ಸಭೆ ನಡೀತಾ. ಕಳೆದ ಕೆಲ ವರ್ಷಗಳ ಸಂಕಷ್ಟದ ಸಮಯದಲ್ಲಿ ಕಳೆದ ಕೆಲ ವರ್ಷಗಳಲ್ಲಿ ಪ್ರಾಧಿಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಂದ್ರೆ CWRC ಟೆಕ್ನಿಕಲ್ ಕಮಿಟಿ ಏನನ್ನ ಶಿಫಾರಸು ಮಾಡುತ್ತೋ ಅದನ್ನೇ ಪ್ರಾಧಿಕಾರವೂ ಕೂಡ ಒಪ್ಪುತ್ತೆ. ಅದೇ ಅಂತಿಮ ಅನ್ನೋ ರೀತಿಯಲ್ಲಿ. ಪ್ರಾಧಿಕಾರದಲ್ಲಿ ಯಾರೆಲ್ಲ ಇರ್ತಾರೆ? ಪ್ರಾಧಿಕಾರದಲ್ಲಿ ಕರ್ನಾಟಕವೂ ಸೇರಿದಂತೆ 4 ರಾಜ್ಯದ ಪ್ರತಿನಿಧಿಗಳು, ಕೇಂದ್ರದ ಜಲಶಕ್ತಿ ಸಚಿವಾಲಯದ ಒಬ್ಬರು, ಕೃಷಿ ಸಚಿವಾಲಯದ ಮತ್ತಿಬ್ಬರು ಸದಸ್ಯರು, ಒಬ್ಬರು ಚೇರ್ಮನ್ ಸೇರಿ 9 ಜನ ಇರ್ತಾರೆ. ಚೇರ್ಮನ್ ಸೇರಿ 9 ಜನ. ಇವತ್ತು ತೆಗೆದುಕೊಳ್ಳುವಂಥ ನಿರ್ಧಾರ ಏನಾಗಿರುತ್ತೆ ಅನ್ನೋದರ ಮೇಲೆ ಕರ್ನಾಟಕದ ಮುಂದಿನ ಲೀಗಲ್ ಬ್ಯಾಟಲ್, ಕಾನೂನು ಹೋರಾಟ ನಿಂತಿರುತ್ತೆ. 3,500 ಕ್ಯೂಸೆಕ್ ನೀರು ಹರಿಸಿ ಅನ್ನುವಂಥ ಸೂಚನೆಯನ್ನು CWRC ಕೊಟ್ಟಿರೋದ್ರಿಂದ ಅದನ್ನು ಕಡಿಮೆ ಮಾಡಲಾಗತ್ತಾ? ಮೊನ್ನೆ ಸರ್ಕಾರವೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 1,750 ಕ್ಯೂಸೆಕ್ ಪರ್ ಸೆಕೆಂಡ್ ನೀರು ಹರಿತಾ ಇದೆ ಸದ್ಯ. 3,500 ಕ್ಯೂಸೆಕ್ ಪರ್ ಸೆಕೆಂಡ್ ನೀರು ಹರಿಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಏನು ಮಾಡುತ್ತೆ ಸರ್ಕಾರ? ಏನು ಮಾಡುತ್ತೆ? ಯಾವ ರೀತಿ ಇದನ್ನು ಚಾಲೆಂಜ್ ಮಾಡುತ್ತೆ? ಪ್ರಾಧಿಕಾರವು ಇವತ್ತು ಮಧ್ಯಾಹ್ನ ನಡೆಯುವಂಥ ಸಭೆಯಲ್ಲಿ CWRC ಹೇಳಿದ್ದನ್ನೇ ಹೇಳುತ್ತಾ ಈ ಎಲ್ಲ ಕುತೂಹಲಗಳಿರೋದು. ಬರಗಾಲದ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ ಸರ್ಕಾರ. ಇದಕ್ಕೆ ರಾಜ್ಯದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೊಡಗಿನ ಹಾರಂಗಿ ಜಲಾಶಯದಿಂದ ಸದ್ಯ ನೀರು ಹರಿಸಲಾಗ್ತಾ ಇದೆ. ಹಾರಂಗಿಯಿಂದ ನೀರು ಬಿಟ್ಟರೆ ಅದು ಬಂದು KRS ತಲುಪುತ್ತೆ. 1,825 ಕ್ಯೂಸೆಕ್ ಫ್ಲೋ ರೇಟಲ್ಲಿ ನೀರು ಬಿಡುಗಡೆಯಾಗ್ತಾ ಇದೆ. ಹಾರಂಗಿ ಜಲಾಶಯ 8.5 TMC ಸಂಗ್ರಹ ಸಾಮರ್ಥ್ಯ ಇರುವಂಥ ಜಲಾಶಯ. ಕೊಡಗಿನಲ್ಲಿರುವಂಥ ಜಲಾಶಯ 8.12 TMC ನೀರು ಸಂಗ್ರಹ ಇದೆ ಸದ್ಯ. ಅಂದರೆ ಮೊನ್ನೆ ತಾನೇ ಭರ್ತಿಯಾಗಿತ್ತು ಜಲಾಶಯ. ಈಗ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಹಾರಂಗಿಯಿಂದ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ.
ರಾಜ್ಯದಲ್ಲಿ ಈಗಾಗಲೇ ಬರಗಾಲ ಎದುರಾಗಿದೆ. ಇದರ ನಡುವೆ ಮತ್ತೊಂದು ಕಡೆ ಕಾವೇರಿ ನೀರಾವರಿ ನಿರ್ವಹಣಾ ಸಮಿತಿ ಏನಿದೆ, ಆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಮತ್ತೊಂದು ಕಡೆ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅನ್ನೋಂತಹ ಒಂದು ತೀರ್ಮಾನವನ್ನು ಮಾಡಿದೆ. ಸೊ ಆದರೆ ರಾಜ್ಯದ ಜಲಾಶಯಗಳನ್ನು ನೋಡಿದ್ರೆ ರಾಜ್ಯದ ಜಿಲ್ಲೆಗಳಿಗೇನೆ ಕುಡಿಯೋಕ್ಕೆ ನೀರಿನ ಕೊರತೆ ಎದುರಾಗುತ್ತೆ ಅನ್ನೋಂತಹ ಪರಿಸ್ಥಿತಿ ಇದೆ. ನೋಡ್ಬೋದು, ಇದು ಕೊಡಗಿನ ಏಕೈಕ ಜಲಾಶಯವಾಗಿರುವಂತಹ ಆರಂಗಿ ಜಲಾಶಯ. ಅಂದರೆ 2859 ಗರಿಷ್ಠ ಮಟ್ಟದ ಜಲಾಶಯದಲ್ಲಿ ಈಗ 2858 ಅಡಿ ನೀರಿದೆ. ಅಂದರೆ 8.5 ಗರಿಷ್ಠ ಮಟ್ಟದ TMC ಜಲಾಶಯದಲ್ಲಿ ಈಗ 8.12 TMC ಅಷ್ಟು ನೀರಿದೆ. ಸೊ ಅಂದರೆ ನಿಜವಾಗ್ಲೂ ಕೂಡ ಅಷ್ಟು ಸಂಪೂರ್ಣವಾಗಿ ಇರೋವಂಥದ್ದು ನೀರೇನೇ ಅಲ್ಲ. ಅದಕ್ಕೆ ಬದಲಾಗಿ ಇದರಲ್ಲಿ ನಮಗೆ ನಿಜವಾಗ್ಲೂ ಕೂಡ ಇರೋಂತಹ ನೀರು ಕೇವಲ 7.39 TMC ಮಾತ್ರ. ಅಂದರೆ ಉಳಿದಂತಹ ಸುಮಾರು 1ರಿಂದ 1.5 TMC ಅಷ್ಟು ಉಳಿದೇ ತುಂಬಿದೆ ಅನ್ನೋಂಥದ್ದು. ಅಂದರೆ ಕೊಡಗಿನ ಬಹುತೇಕ ಭಾಗದಲ್ಲಿ ಈಗಲೂ ಕೂಡ ಮಳೆ ಇಲ್ಲ. ಅದಕ್ಕೆ ಬದಲಾಗಿ ಮಡಿಕೇರಿ, ಮುಕ್ಕೋಡ್ಲು, ಹಮ್ಮಿಯಾಲ ಈ ಭಾಗದಲ್ಲಿ ಒಂದಷ್ಟು ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಜಲಾಶಯ ಭರ್ತಿಯಾಗಿದೆ. ಅಂದರೆ ಚಿಕ್ಕ ಜಲಾಶಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಲಾಶಯ ಭರ್ತಿಯಾಗಿದೆ. ಆದರೆ ನಿಜವಾಗ್ಲೂ ಕೂಡ ಇದು ಏನೀಗಾಗಲೇ ನೀರನ್ನ ಬಿಡ್ತಾ ಇದ್ದಾರೆ. ಅಂದರೆ ಜಲಾಶಯ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಜಲಾಶಯದಿಂದ ಈಗಾಗಲೇ ಸುಮಾರು 1825 ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಹಾಗೆಯೇ ಜಲಾಶಯಕ್ಕೆ ಈಗಾಗಲೇ ಒಂದಷ್ಟು ಮಳೆ ಬರ್ತಿರೋಂತಹ ಹಿನ್ನೆಲೆಯಲ್ಲಿ 3200ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಅಂದರೆ ಜಲಾಶಯದ ರಕ್ಷಣಾ ಹಿತ ದೃಷ್ಟಿಯಿಂದ ಒಂದಷ್ಟು ನೀರನ್ನು ಹೊರಗಡೆಗೆ ಹರಿಸಲಾಗ್ತಾ ಇದೆ. ಸೊ ಇಷ್ಟು ನೀರನ್ನು ಹರಿಸ್ತಾ ಇದ್ದಾರೆ. ನಿಜವೂ ಕೂಡ ಈಗ ಪ್ರಶ್ನೆ ಇರೋವಂಥದ್ದು, ಈ ಜಿಲ್ಲೆಯ ಅಂದರೆ ಕೊಡಗಿನ ಸಾಕಷ್ಟು ಭಾಗದಲ್ಲಿ ಈ ಜಲಾಶಯದಿಂದ ಒಂದಷ್ಟು ನೀರನ್ನ ಕಾಲುವೆಗಳಿಗೆ ಹರಿಸಿದ್ರೆ ಒಂದಷ್ಟು ಸಾಕಷ್ಟು ರೈತರುಗಳಿಗೆ ಕೃಷಿಗೆ ನೀರು ಬೇಕಾಗುತ್ತೆ. ಮತ್ತೊಂದು ಕಡೆ ಇದೇ ಜಲಾಶಯದಿಂದ KR ನಗರದವರೆಗೂ ಕೂಡ, ಅಂದರೆ KR ನಗರದ ಕೊನೆ ಭಾಗದವರೆಗೂ ಕೂಡ ಕಾಲುವೆಗಳಲ್ಲಿ ನೀರು ಹೋದರೆ ಲಕ್ಷಾಂತರ ರೈತರಿಗೆ ಅನುಕೂಲ ಆಗುತ್ತೆ. ಅದು ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳೋದಲ್ಲೇ ಈಗ ತಮಿಳುನಾಡಿಗೆ ನೀರು ಬೇಕಾಗಿದೆ ಅನ್ನೋಂತಹ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸ್ತಿರೋದೇನಿದೆ ಅದು ಮುಂದೆ ಕೊಡಗು ಜಿಲ್ಲೆ ಸೇರಿದಂತೆ ಪಕ್ಕದ ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಈ ಜಿಲ್ಲೆಗಳ ಹಲವು ತಾಲೂಕುಗಳಿಗೆ, ಆ ತಾಲೂಕುಗಳ ಲಕ್ಷಾಂತರ ರೈತರುಗಳ ಭೂಮಿಗೆ ಹೋಗ್ತಾ ಇದ್ದಂತಹ ನೀರೇನಿದೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ತಪ್ಪು ಹೋಗುತ್ತೆ. ಅದು ರೈತರ ಭೂಮಿಗೆ ಹೋಗುತ್ತೋ ಬಿಡುತ್ತೋ, ಆದರೆ ರೈತರ ದನಕರುಗಳೇನಿದೆ ಅವುಗಳಿಗೆ ಕುಡಿಯೋಕ್ಕೆ ಬೇಕಾಗಿರುವಂತಹ ನೀರನ್ನು ಹರಿಸ್ಲಿಕ್ಕೆ, ಕೆರೆಕಟ್ಟೆಗಳನ್ನು ತುಂಬಿಸ್ಲಿಕ್ಕೆ ಸಾಕಷ್ಟು ನೀರು ಬೇಕಾಗುತ್ತೆ. ಈ ಕೆರೆಕಟ್ಟೆಗಳನ್ನು ಇನ್ನೂ ಕೂಡ ತುಂಬಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅವುಗಳಿಗೆ ನೀರು ಹರಿಸ್ಬೇಕು ಅನ್ನೋಂಥದ್ದು ರೈತರ ಆಗ್ರಹ ಇದೆ. ಅದರ ನಡುವೆ ಮತ್ತೊಂದು ಕಡೆ ಈಗಾಗಲೇ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸ್ತಿರೋಂಥದ್ದೇನಿದೆ ಇದು ಸಾಕಷ್ಟು ಆಕ್ರೋಶಕ್ಕೆ ವ್ಯಕ್ತ ಆಗಿದೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.